ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನರ್ಸರಿ. ಸೊ ಅದೇ ಏನ್ ಭಯಂಕರವಾಗಿ ಬಂದಿದೆ. ನೆರಳಲ್ಲೂ ಬಂದಿದೆ, ಸಂಖ್ಯೆ ಗಿಡದ ಎಲೆ ಇದ್ದಂಗೆ ಪೂರ್ತಿ ನೆರಳಿದೆ ಸರ್. ಇಲ್ಲಿ ಆದ್ರೂ ಚೆನ್ನಾಗಿ ಬಂದಿದೆ ಗಿಡ. ನೆರಳಲ್ಲಿ ಬರಲ್ಲ ಕಂಪ್ಲೀಟ್ ನೆರಳಿದೆ ಇಲ್ಲಿ. ನಾನ್ ನೆರಳಲ್ಲಿ ಏನಾಗ್ತದೋ ಅಂತ ಅದನ್ನೇ ಹೇಳಿದ್ದು. ಹೌದೌದು, ನೆರಳಿದೆ, ಆದ್ರೂ ಬಂದಿದೆ, ಏನ್ ತೊಂದರೆ ಇಲ್ಲ. ಅಲ್ಲೊಂದು ದೊಡ್ಡ ಗಿಡ ಕೇಳಿದ್ರೆ ನೀವು ನೋಡಿ ಸ್ನೇಹಿತರೆ, ಸುಮಾರು ಸ್ಯಾಂಪಲ್ ಬಿಟ್ಟಿದ್ದಾರೆ. ಮಾಮೂಲಿ ಕವರ್ ಹಾಕಿದ್ದಾರೆ ಸರ್. ನಿಮ್ಗೆ ಈ ಕವರ್ ಹಾಕ್ಬಾರ್ದು, ನಮ್ಮ ಹುಡುಗನ್ ಕೆಲಸ ಅದು. ಇರ್ಲಿ ಪರವಾಗಿಲ್ಲ, ಈ ಕವರ್ ಹಾಕ್ಬಾರ್ದು. ಮೂರೇ ಕಾಯಿ, ಈಗ ಒಂದ್ ಕಿತ್ತಿದ್ದೊಂದು ಇವೆರಡು ನೋಡಿ ಇಲ್ಲಿ ತೋರಿಸಿ. ಎಷ್ಟು ಚೆನ್ನಾಗಿ ಕಟ್ ಮಾಡಿದೀನಿ ನೋಡಿ, ಆದ್ರೆ ಇನ್ನೊಂದಿಷ್ಟು ಕೆಳಗೆ ಕಟ್ ಮಾಡ್ಬೇಕಾಯ್ತು. ಫ್ಲವರಿಂಗ್ ಯಾವ ಲೆವೆಲ್ ಆಗಿದೆ ಅಂದ್ರೆ 2 ಬ್ರಾಂಚಸ್ ಅಲ್ಲಿ ಕಡಿಮೆ ಅಂದ್ರೂ ಇಷ್ಟರಲ್ಲೇನೆ 20 ಮೊಗ್ಗಿದಾವೆ ಸರ್. ಜಾಸ್ತಿ ಐತಿ 20 ಮೊಗ್ಗು. ಈಗ ಒಂದ್ ಪ್ರಶ್ನೆ, ಇದ್ರ 3 ಬಿಡ್ತೀರಾ ಕಿತ್ತಾಕ್ತೀರಾ? ತೋರಿಸ್ತೀನಿ ನೋಡಿ. ಈ ಕಡೆ ಎರಡು ಬರುತ್ತೆ, ತ್ರಿಶೂಲ ಆಕಾರ ಬರುತ್ತೆ ನೋಡಿ. ತ್ರಿಶೂಲದಾಗ ಇದ್ರಲ್ಲಿ ಆ ಕಡೆ ಇರೋದು ಬಂದು ಗಂಡು ಕಾಯಿ ಸರ್. ಇದು ಸರಿನಾ? ಮಧ್ಯದ ಬಿಡ್ಬೇಕು. ಮತ್ತೆ ಎಲ್ಡಿರೋದ್ರಾಗೆ ಸರ್, ಎಲ್ಡಿರೋದ್ರಾಗ 2 ಎಣ್ಣೆ ನೋಡಿ. ಇದು ಹೆಣ್ಣು. 2 ಕಾಯಿ ನಿಮ್ಗೆ ರೌಂಡ್ ಶೇಪ್ ಆಗಿ ಬರುತ್ತೆ, ಬೀಜ ಕಮ್ಮಿ ಬರುತ್ತೆ, ಚೆನ್ನಾಗಿ ಮೆಚೂರ್ ಆಗುತ್ತೆ. 3 ಇರೋದ್ ಮಾತ್ರ. ಈ 3 ಇರ್ತಕ್ಕಂಥದ್ದು ಏನಾಗುತ್ತೆ, ಮಧ್ಯ ಇರೋದು ಚೆನ್ನಾಗಿ ಬರುತ್ತೆ. ಆ ಕಡೆ ಇರೋದು ಬುಗಿರಿ ಆಕಾರ ಬಂದು ತಿನ್ನಕ್ಕೂ ಚೆನ್ನಾಗಿರಲ್ಲ, ಕ್ವಾಲಿಟಿ ತೆಗಿಬೇಕವ. ಇಲ್ಲ, ಅರಳದ ಮೇಲೆ ತೆಗೀರಿ. ಯಾಕಂದ್ರೆ ಇನ್ನೊಂದ್ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಪರಾಗಸ್ಪರ್ಶ ಅಂತಕ್ಕಂಥದ್ದು ನಮ್ಮ ಸೀಬೆನಲ್ಲಿ ನೋಡಿ. ಇದು ಮೇಲ್ಗಡೆ ಬ್ರಾಂಚಸ್ ಬಂದಿದೆ. ಈಗ ಇಷ್ಟು ಮೇಲ್ಗಡೆ ಬಂದಿರೋದು ಪ್ರಯೋಜನ ಇಲ್ಲ, ನೀವು ಕೆಳಗಡೆಯಿಂದ ಇನ್ನು ಕೆಳಕೋಬೇಕಾಯ್ತದ. ಹೌದು, ಈಗ ಅಲ್ಲಿಂದ ಬರುತ್ತೆ, ಅದನ್ನ ತೆಗಿ ಸರ್. ಇನ್ನೊಂದು ಕಟ್ ಮಾಡಕ್ಕೆ ಎದ್ರಕೊಳಕ್ ಹೋಗ್ಬಾರ್ದು. ಅದೇ ಸೀಬೆ ವಿಚಾರದಲ್ಲಿ ಯೋಚನೆ ಮಾಡಕ್ ಹೋದ್ರೆ ಕಷ್ಟ. ಹೌದೌದು. ಈಗ ನೋಡಿ ಎಷ್ಟೊಂದು ಮೊಗ್ ಬಿಟ್ಟಿರೋದು ಕಟ್ ಮಾಡಿದೆ, ಒಟ್ಟು ಹೊಡಿತದೆ. ಏನ್ ತಂದ್ರೆ ನೋಡಿ, ಅದೇ ಎಷ್ಟು ಮೊಗಿದೆ ನೋಡಿ. ಬಟ್ ಏನಾದ್ರು ಶೇಪ್ ತಗೋಬೇಕು ನೋಡಿ. ಕೆಲವರು ರೈತರು ಇದಾರೆ ಕಟ್ ಮಾಡಕ್ಕೆ ಹಿಂದು ಮುಂದೆ ನೋಡಂಗಿಲ್ಲ ಬಿಡು. ಅಲ್ಲ, ಹಿಂದು ಮುಂದೆ ನೋಡಿ. ನಮ್ ರೈತರು ಇನ್ನೊಬ್ರು ಇದಾರೆ, ಅವ್ರು ಹಿಂದು ಮುಂದೆ ನೋಡಿ ಇವಾಗ ತಿರ್ಗಾ ಕಟ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಬಡ 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 ಸರಿ, ಆತರ ಆಗುತ್ತೆ. ಇದ್ ನೋಡ್ರಿ, ಈ ಲೈನ್ ಕತ್ತರಿಸಿದೀನಿ. ನೀವೇ ಕತ್ತರಿಸಿದ್ರೆ ಇದು ಹೆಂಗೆ ನೋಡ್ರಿ ಕತೆನ. ತುಂಬಾ ಚೆನ್ನಾಗ್ ಬರ್ತಿದೆ ನೋಡಿ ಸ್ನೇಹಿತರೆ. ಯೂಟ್ಯೂಬ್ ನೋಡ್ಕೊಂಡು ಅವರೇ ಕತ್ತರಿಸಿದಾರೆ, ಅವರೇ ಕಟ್ ಮಾಡೋದ್ರಿಂದ ಎಲ್ಲಾದ್ರಲ್ಲೂ ಬ್ರಾಂಚಸ್ ಬರ್ತಿದೆ. ನಿಮ್ಗೆ ಗೊತ್ತಿದೆ ಸರ್, ಇದೇ ಕೆಲಸ. ಅಲ್ಲ ನೀವ್ ಒಂದ್ಸಾರಿ ನೋಡಿ. ಈಗ ನಾವ್ ಏನೇ ಮಾಡಿರೋ ಡಾಕ್ಟರ್ ಅಲ್ವನ್ರಿ? ಹೌದು ಸರ್, ಚೆನ್ನಾಗ್ ಬಂದಿದೆ ಸರ್, ಚೆನ್ನಾಗ್ ಬಂದಿದೆ. ಇದು ನನ್ ಲೈನ್ ಕಂಪ್ಲೀಟ್ ತೆಗೆದ್ಬಿಟ್ಟು ಜಾಸ್ತಿ ಆಗ್ಬಿಟ್ಟಿದ್ದು. ಹೌದೌದು, ಬ್ರಾಂಚಸ್ ಎಲ್ಲ ಜಾಸ್ತಿ ಬಂದಿದೆ ಅಲ್ವಾ? ವಿಪರೀತ ಹೊಡೆದು ಎತ್ತರಕ್ಕೆ ಹೊರಟಿತ್ತು. ಎತ್ತರಕ್ಕೆ ಹೋಗಿತ್ತು, ಎತ್ತರಕ್ಕೆ ಇದೇನಿಲ್ಲ. ಇದು ಸೆಲೆಕ್ಟೆಡ್ ಗಿಡ, ನೀವು ಕೊಟ್ಟಿದ್ ಗಿಡದಾಗ ಆಯ್ಕೆ ಮಾಡಿ ಗಿಡ. ಇದು ಚೆನ್ನಾಗಿದೆ ನೋಡಿ. ಇದು ಫಸ್ಟ್ ಕತ್ತರಿಸಿದ್ದೆ. ಇದನ್ನ ಅವತ್ತೇನೆ ಬೇಡ ತಲೆ ಕತ್ತರಿಸಿ ಬಿಡೋಣ ಅಂತ. ಓವರ್ ಆಲ್ ಏನ್ ಅನಿಸ್ತಾ ಸರ್, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗಿಡ ಸಮಯಕ್ಕೆ ಸರಿಯಾಗಿ ಕೊಡಕ್ ಆಗ್ಲಿಲ್ಲ? ಇಲ್ಲ, ಸ್ವಲ್ಪ ಮನಸ್ತಾಪಗಳು ಬಂದಿತ್ತು ನಿಮ್ಗೆ? ನನ್ಗೆ ಹೆಂಗೆ ಅಂತಂದ್ರೆ, ನಾನು ಮಾತಾಡೋದು ಸ್ವಲ್ಪ ಗಡ್ಸಾಗಿರುತ್ತೆ, ನಾನು ಎಲ್ಲಾ ತರದಾಗೂ ಸ್ವಲ್ಪ ಸೌಂಡ್ ಆಗಿರುತ್ತೆ. ಆದ್ರೆ ಮಾತ್ರ ಮಾಡೋ ಕೆಲಸ ಮಾತ್ರ ಮಾಡ್ಬೇಕಲ್ಲ. ನನಗ್ ಫಸ್ಟ್ ಟೈಮ್ ಪರಿಚಯ ಏನ್ ಹಿಂಗೆ ಅನ್ಕೊಂಡೆ, ಬಟ್ ಮನುಷ್ಯ ಆತರ ಇಲ್ಲ, ತುಂಬಾ ಸಾಫ್ಟ್ ಇದಾರೆ. ಬಟ್ ಕೆಲವೊಂದ್ ಟೈಮ್ ಅಲ್ಲಿ ಹೋರಾಟದಾಗ ಬಂದಿರೋದ್ರಿಂದ ಕೆಲವು ಸಾರಿ ಸಮಸ್ಯೆ ಸಾರೋದು. ನಾನು ಹುಟ್ಟಿನಿಂದ ಅಂತಂದ್ರೆ ನಾನು ಸಾರ್ವಜನಿಕ ಜೀವನದಾಗ ಬಂದವನಾಗಿರೋದ್ರಿಂದ ಇದು ಬನ್ನಿ, ಇದು ಎಂತದ ಹೇಳಿರಲ್ಲ, ಪಿಂಕ್ ಬಂದೆ. ಇದನ್ನು ಕಟ್ ಮಾಡ್ಬಿಟ್ವಿ. ಇದು ಬೆಳ್ಕೊಂಡ್ ಹೋಗ್ಬಿಟ್ಟಿತ್ತು ಬಿಡ್ರಿ. ಇದು ಅವಕ್ಕಿಂತ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಇದು ಹೌದಾ? ಇಲ್ಲಿಂದ ತಕ ಬಂದ್ಬಿಟ್ಟಿದ್ದು. ಇವು ಸಣ್ಣ ಉದ್ದಕ್ಕೂ ಹೋಗ್ಬಿಟ್ಟಿದ್ದು. ಚೆನ್ನಾಗ್ ಬಂದಿದೆ ಬಿಡಿ, ನೀವೇ ಕಟ್ ಮಾಡ್ಬಿಟ್ಟಿದ್ದೀರಾ ನೋಡಿ ಸ್ನೇಹಿತರೆ. ಇದೆಲ್ಲ ತೈವಾನ್ ಲೈಟ್ ಪಿಂಕ್, ಗೋಲ್ಡನ್ ತೈವಾನ್ ಅಂತಾರೆ, ಮತ್ತೆ ಲೈಟ್ ಪಿಂಕ್ ಅಂತಾರೆ. ಲೈಟ್ ಪಿಂಕ್ ಇವ್ರಿಗೆ ಒಂದಷ್ಟು ಗಿಡ ಕೊಟ್ಟಿದ್ವಿ, 10 ಗಿಡ. ಒಂದ್ 10 ಗಿಡ ಕೊಟ್ಟಿದ್ವಿ ಸುಮ್ನೆ ಸ್ಯಾಂಪಲ್ಗೆ. ಚೆನ್ನಾಗ್ ಬಂದಿದೆ. ಇಲ್ಲಿ ಆಪಲ್ ಗಿಡಗಳು ಕೂಡ ಕೊಟ್ಟಿದ್ವಿ. ಇದು 4 ತಿಂಗಳು. 4 ತಿಂಗಳು. ಒಂದ್ ತಿಂಗಳು ಆದ್ಮೇಲೆ ತಗೊಂಡಿದ್ದ. ಫಸ್ಟ್ ರೆಡ್ ಡೈಮಂಡ್ ತಗೊಂಡ್ರಿ, ಅದಾದ್ಮೇಲೆ ಆಪಲ್ ಗಿಡ ತಗೊಂಡ್ರಿ. ನೀವು ನಂಬ್ತಿರೋ ಬಿಡ್ತಿರೋ ಖಾಲಿ 4 ತಿಂಗಳ ಗಿಡ. ಹೌದು, ನಾನು 4 ತಿಂಗಳಿಗೆ ನನ್ನ ಹೈಟು 5.25 ಅಡಿ, 5.25 ಅಡಿ. ಸೊ ಇದು 6 ಅಡಿ ದಾಟಿದೆ ಆಲ್ರೆಡಿ. ಸೊ ಇಷ್ಟು ಹೈಟ್ ಆಗಿ ಇಷ್ಟು ಚೆನ್ನಾಗಿ ಬೆಳೆದಿರೋದು ನಾನು ಎಲ್ಲೂ ನೋಡಿಲ್ಲ. ನಾನು ಸುಮಾರು ಕಡೆ ಆಪಲ್ ಗಿಡಗಳನ್ನ ಕೊಟ್ಟಿದ್ದೀವಿ. ಆರ್ಟ್ ಕ್ಲೈಮೇಟ್ ಆಪಲ್, ಇದು ಬಂದು ಗೋಲ್ಡನ್ ಡಾರ್ ಸೆಟ್, ಮತ್ತೆ ಅಣ್ಣ ವೆರೈಟಿನೂ ಕೊಟ್ಟಿದ್ದೀವಿ ಇವ್ರಿಗೆ. ಸೊ ಇವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ, ಇದನ್ನ ಕಟ್ ಮಾಡೋದು ಯಾವ ರೀತಿ ಅಂತ ಕೇಳ್ತಿದ್ದಾರೆ. ಇದು ಏನಿಲ್ಲ ಸರ್, ಸೀಬೆ ಗಿಡ ಕಟ್ ಮಾಡ್ದಂಗೆ ಕಟ್ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ಹೈಟ್ ಹೋಗ್ಲಿ, ಕಾಂಡ ದಪ್ಪ ಆಗ್ಲಿ. ಇದು ಇದೆಯಲ್ಲ ಈ ಬ್ರಾಂಚಸ್ ಇವೆಲ್ಲ ದಪ್ಪ ಆದ್ರೆ ಅವಾಗ ನೀವು ಕಟಿಂಗ್ ಹಾಕಿ. ಯಾಕಂದ್ರೆ ಇದು ವಿತೌಟ್ ನೀವು ಕಟಿಂಗ್ 1 2 3 4 5 ಬ್ರಾಂಚಸ್ ಬಂದಿದೆ. ಸೊ ಇದೇನ್ ಬ್ರಾಂಚಸ್ ಬರ್ಲೇಬೇಕು ಅನ್ನೋ ಒಂದು ಉದ್ದೇಶ ಏನಿಲ್ಲ, ಆರಾಮಾಗಿ ಬರುತ್ತೆ. ಮತ್ತೆ ನಿಮ್ಗೆ ಇವಾಗ ಅವಶ್ಯಕತೆನೂ ಇಲ್ಲ ಬ್ರಾಂಚಸ್. ಇದು ನಿಮಗೆ ಬರೋ ವರ್ಷ ನವೆಂಬರ್ಗೆ ಇದ್ರಲ್ಲಿ ಕಾಯಿ ಬಿಡೋ ತರ ಮಾಡ್ಕೊಡ್ತೀವಿ. ಸರಿ, ಓಕೆ. ಬರೋ ವರ್ಷ ನವೆಂಬರ್ಗೆ ಕಟಿಂಗ್ ಹಾಕ್ತಿವಿ. ನೀರ್ ನಿಲ್ಲಿಸ್ಬೇಕಾಗತ್ತೆ, ಕಡಾಖಂಡಿತವಾಗಿ 2 ತಿಂಗಳು ನೀರ್ ನಿಲ್ಲಿಸ್ಲೇಬೇಕಾಗತ್ತೆ. ನೀರ್ ನಿಲ್ಲಿಸಿದ್ರೇನೆ ಇದ್ರಲ್ಲಿ ಕಾಯಿ ಬಿಡೋದಿಲ್ಲ ಅಂದ್ರೆ ಕಾಯಿ ಬಿಡಲ್ಲ. ಮತ್ತೆ ಸ್ನೇಹಿತರೆ, ಇದೊಂದು ಇದೊಂದು ಜಪಾನೀಸ್ ಬ್ಲಾಕ್ ಡೈಮಂಡ್
ತುಂಬಾ ಒತ್ತಾಯದ ಮೇರೆಗೆ ಒಂದೇ ಒಂದ್ ಗಿಡ ತಗೊಂಡೋಗಿದ್ರಲ್ಲ ಸರ್? ಒಂದೇ ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸ್ಯಾಂಪಲ್ ಹತ್ಕೊಂಡಿದೆ, ನೀಟಾಗಿ ಹತ್ಕೊಂಡಿದ್ದು. ತಗೊಂಡಿದ್ದು ಒಂದೇ ಗಿಡ ಆದ್ರೂ ನೀಟಾಗಿ ಬಂದಿದೆ. ಇದನ್ನು ಒಂದ್ ರೌಂಡ್ ಟಾಪ್ ಕಟಿಂಗ್ ಮಾಡ್ಕೊಡ್ತೀನಿ, ಈಗಲೇ ಮಾಡ್ಬಿಡಿ. ಹೌದಾ? ಈಗ ಅಲ್ಲಿ ಬ್ರಾಂಚಸ್ ಬರುತ್ತೆ. ಕರೆಕ್ಟ್. ಒರಿಜಿನಲ್ ಗಿಡ ಸರ್ ಇದು. ಎಲ್ಲಾ ಕಡೆ ಏನ್ ಮಾಡ್ತಾರೆ, ಬೀಟ್ರೂಟ್ ಸಿಬೆನ್ ಕೊಟ್ಟಿ ಇದು ಅಂತಾರೆ. ಇದು ಪಕ್ಕಾ ಪ್ಯೂರ್. ಇದು ನಿಮ್ ಕಾಯಿ ಬಿಟ್ಟು ಬೀಟ್ರೂಟ್ ಸಿಬೆನ್ ಬೀಟ್ರೂಟ್ ಅಂತ ಬರುತ್ತೆ, ಅದನ್ನ ಕೊಟ್ಟಿ ಯಾಮಾರಿಸ್ತಿದಾರೆ ತುಂಬಾ ಕಡೆ. ತುಂಬಾ ಚೆನ್ನಾಗಿ ಬಂದಿದೆ. ಅದೊಂದು ಹಾಕಿದೀವಿ ನೋಡ್ರಿ ಇಲ್ಲಿ ಪಕ್ಕದಾಗೆ ಅಂತ. ಯಾವ್ದು ಅದು? ಯಾವ್ದು? ಅದೇ ಎಂತದ್ದು ಜಪಾನೀಸ್ ರೆಡ್ ಇಲ್ಲೊಂದಿದೆ, ಅದು ಬೇಕು ಅಂತ ಹಾಕಿದೀವಿ. ಚೆನ್ನಾಗಿದೆ ಒಂಟಿ ಇರಬಾರ್ದು ಅಂತ. ಗಿಡಗಳು ಸರ್ ಸೂಪರ್ ಆಗಿ ಬಂದಿದೆ ಸರ್. ಹೌದಾ? ಆಪಲ್ ಗಿಡ ನಿಮ್ಮ 4 ತಿಂಗಳು ಮಟ್ಟಿಗೆ ತುಂಬಾ ಒಳ್ಳೆ ಗ್ರೋತ್ ಇಲ್ಲಿ ಕುಂಠಿತ ಆಗಿದೆ. ಇದು ಬೆಟ್ಟದ್ನಲ್ಲಿ, ಅದು ಬೆಟ್ಟದಲ್ಲಿ ಬುಡ ಕಿತ್ತಾಕ್ಸಿದೀವಿ. ಮರ ದೊಡ್ಡ ಮರ ಇತ್ತು, ಅದನ್ನ ಬುಡದಾಗ ಬೇರೆ ಹೊಡೆದಿರೋದು. ಇವೊಂದ್ 2 ಗಿಡ ಕೊರಗ್ತವೆ ಸಾಹಿಬ್. ನೀರ್ ನಿಂತಿತ್ತಿಲ್ಲಿ. ನೀರ್ ನಿಂತಿದ್ರೆ ಆ ಟೈಮಲ್ಲಿ ಬೇರ್ಗೆ ಸ್ವಲ್ಪ ವಿಲ್ಟ್ ಆಗಿದೆ. ಇದು ಬೇರೆ ತೊಂದರೆ ಆಯ್ತು ಅಂದ್ರೆ ಸ್ವಲ್ಪ ಅಷ್ಟೇ. ಅದು ಇನ್ನೆಲ್ಲ ಚೆನ್ನಾಗಿ ಬಂದಿದೆ. ಇವು ಎಲ್ಲಾನ ಸ್ವಲ್ಪ ನಿಧಾನವಾಗಿ ಡೆವಲಪ್ ಆದ ಅಂದ್ರೆ ನೀರು ತಗೊಂಡ್ಬಿಟ್ಟಿತ್ತಿಲ್ಲ. ನೀರು ಈಗ ಚೆನ್ನಾಗಿ ಬರ್ತಿದ್ಯಲ್ಲ, ಸಾಕು ಇಷ್ಟು. ಈಗ ಚೆನ್ನಾಗಿದೆ, ಇಷ್ಟು ಬರ್ತಿದ್ಯಲ್ಲ ಈಗ. ಸರಿ, ಚೆನ್ನಾಗಿದೆ. ಬ್ರಾಂಚಸ್ ನೋಡಿ, ಒಳ್ಳೆ ಬ್ರಾಂಚಸ್. ಹೌದು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲೊಂದು ಯಾರೋ ಕೊಟ್ಟಿದ್ರು, ಬಿಳಿ ಇದು ಬಿಳಿ ನೇಡನೆ ಸರ್ ಅದು. ಹೌದು, ಬಿಳಿ ನೇಡನೆ ಅದು. ಇಲ್ಲ, ಕಳಸರ ಹೆಣ್ಣಾಗಿತ್ತು. ಈ ಸಲ ಚೆನ್ನಾಗಿ ಬಿಟ್ಟೈತಿ. ಈ ವರ್ಷನೂ ಬಿಟ್ಟಿದೆ. ಇಲ್ಲಿ ಬಿಟ್ಟೈತಿ ನೋಡ್ರಿ, ಮೇಲ್ಗಡೆ ಎಲ್ಲ ಬಿಳಿ ನೇಡ ಚೆನ್ನಾಗಿ ಬಿಟ್ಟಿದೆ. ಇದೆ, ನಮ್ಮಲ್ಲೂ ಇದೆ ಇದು. ಅದಕ್ಕೆ ನಾನ್ ಕೇಳಿದ್ ನಿಮ್ಮಲ್ಲಿ ಒಂದು ಬೆಟ್ನಲ್ಲಿ ಕಾಯಿ ರೀಚ್ ಆಗಿದೆ. ಒಂದೇ ವರ್ಷ ಹಾಕಿ 1 ವರ್ಷ ಬಂದ್ಬಿಡುತ್ತೆ ಸರ್. ಮುಲಾಜಿ ಎಲ್ಲ ಬಂದ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ಆಪಲ್ ಗಿಡದ್ದು ಮತ್ತೆ ಇದ್ರದ್ದು. ಮತ್ತೆ ಇವ್ರಿಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಇವಾಗ ಕೊಡ್ಬೇಕು ಸರ್. ಗೊಬ್ಬರದ್ ಕೇಳಿದ್ರಿ ಸರ್. ಗೊಬ್ಬರ ಅಂತ ಬಂದಾಗ ನೀವು ಆರ್ಗ್ಯಾನಿಕಲ್ ಮಾಡಿದ್ರು, ದಯವಿಟ್ಟು ಆರ್ಗ್ಯಾನಿಕಲ್ ಮಾಡೋರು ಇದನ್ನ ನೋಟ್ ಮಾಡ್ಕೊಳ್ಳಿ. ಗೊಬ್ಬರಗಳನ್ನ ಮೇನ್ ಆಗಿ ಗಿಡ ಬೆಳವಣಿಗೆ ಸಮಯದಲ್ಲಿ ಬೇಕಾಗಿರೋದು ನೈಟ್ರೋಜನ್ ಸರ್. ಸೊ ನಾವೇನ್ ಮಾಡ್ತೀವಿ, ಕೆಮಿಕಲ್ ಅಲ್ಲಿ NPK ಕೊಡ್ತೀವಿ. ಸೊ ನೀವು NPK ಬದಲಾಗಿ ಏನ್ ಕೊಡ್ಬೋದು ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಕೊಡ್ಬೋದು. ಅದನ್ನ ಏನಂತಾರೆ ಅಂದ್ರೆ ಅಜೆಟೋಬ್ಯಾಕ್ಟರ್ ಅಂತ. ಅದ್ ನಿಮ್ ಕಲ್ಚರ್ ಸಿಗುತ್ತೆ ಬಾಟ್ಲಲ್ಲಿ. ಅಜೆಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ. ಅಜೆಟೋಬ್ಯಾಕ್ಟರ್ ಅದ್ರೊಳಗೆ ನೈಟ್ರೋಜನ್ ನ ಸಾಯಿಲ್ ಅಲ್ಲಿ ಅದೇನೆ ಉತ್ಪತ್ತಿ ಮಾಡುತ್ತೆ. ಆಚೆ ಇರತಕ್ಕಂತ ವಾತಾವರಣದಲ್ಲಿ ಎಳ್ಕೊಂಡು ಗಿಡಗಳಿಗೆ ಸಪ್ಲೈ ಮಾಡುತ್ತೆ. ಅದನ್ನ ಅಸಿಟೋಬ್ಯಾಕ್ಟರ್ ಅಂತಾರೆ. ನೀವು ಅಸಿಟೋಬ್ಯಾಕ್ಟರ್ ನ ಏನ್ ಮಾಡ್ಬೇಕು, 1 ಲೀಟರ್ ತಂದು ಒಂದು ಡ್ರಮ್ ನಲ್ಲಿ ಜೀವಾಮೃತ ಮಾಡ್ದಂಗೆ 1 ಲೀಟರ್ ಅಸಿಟೋಬ್ಯಾಕ್ಟರ್ ಕಲ್ಚರ್ ಹಾಕಿ, ಅದಕ್ಕೆ ಒಂದು 3 kg ಆರ್ಗ್ಯಾನಿಕ್ ಗೊಬ್ಬರ ಹಾಕಿ, 3 kg ಸಗಣಿ ಹಾಕಿ, ಕಡಲೆ ಹಿಟ್ಟು 3 kg ಹಾಕಿದ್ರೆ ಚೆನ್ನಾಗಿ ಡೈಲಿ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ಹೋದ್ರೆ ನಿಮ್ಗೆ ಒಂದು 8 ದಿವಸಕ್ಕೆ ಒಂದು ಕಲ್ಚರ್ ರೆಡಿ ಆಗುತ್ತೆ. ಬುರ್ಗ್ ಎಲ್ಲ ಎದಾಳ್ತಿರುತ್ತೆ, ವಾಸನೆ ಬರುತ್ತೆ, ಒಂಥರ ನೊರೆ ತರ ಬರುತ್ತೆ. ಅದನ್ನ ನೀವು ಒಂದೊಂದು ಗಿಡಕ್ಕೆ ಒಂದೊಂದು ಚೊಂಬು ಕೊಡಿ. ಬುಡಕ್ಕೆ ಡ್ರೆಂಚಿಂಗ್ ಮಾಡ್ಬೇಕು. ಇದು ಒಂದು. ಇನ್ನೊಂದು ನಿಮ್ಗೆ ಫಾಸ್ಫರಸ್ ಬೇಕಾಗುತ್ತೆ. ಸೊ ಫಾಸ್ಫರಸ್ಗೂ ಆರ್ಗ್ಯಾನಿಕಲಿ ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ನಿಮ್ಗೆ ಸಿಗುತ್ತೆ. ಸರಿನಾ? ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಇದನ್ನ ಫಾಸ್ಫರಸ್ಗೆ ಸೇಮ್ ಇದೇ ಕಲ್ಚರ್ ಮಾಡ್ಕೊಡಿ. ಬೇರ್ ದೃಢ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅಂದ್ರೆ ನೀವು ಪೊಟ್ಯಾಷಿಯಂ ಹ್ಯೂಮೇಟ್ ನ, ಅದೇನ್ ಕೆಮಿಕಲ್ ಅಲ್ಲ, ಅದೊಂದು ಒಂಥರ ಭೂಮಿಗೆ ಏನ್ ತೊಂದರೆ ಮಾಡಲ್ಲ. ಪೊಟ್ಯಾಷಿಯಂ ಹ್ಯೂಮೇಟ್ ಅಂತಾರೆ, ಹ್ಯೂಮಿಕ್ ಆಸಿಡ್ ಅಂತಾರೆ. ನೀವು ಆಲ್ರೆಡಿ ಕೊಟ್ಟಿದ್ದೀರಾ, ಕಪ್ಪದ್ ಬರುತ್ತಲ್ಲ ಅದು. ಸೊ ಹ್ಯೂಮಿಕ್ ಆಸಿಡ್ ಇಂದ ಕೊಡ್ತಾ ಈಗಲೂ ಕೊಡ್ಬೋದಾ? ಕೊಡಿ ಸರ್. ಅದು ಬೇರ್, ನೀವು ಹ್ಯೂಮಿಕ್ ಆಸಿಡ್ ಕೊಟ್ಟಷ್ಟು ಬೇರ್ ದೂರ ಹೋಗುತ್ತೆ. ಹ್ಯೂಮಿಕ್ ಆಸಿಡ್ 3 ವರ್ಷದ ಗಿಡಕ್ಕೂ ಕೊಡಬಹುದು. ಎಲ್ಲೋ ಕೆಲವರು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ, ಹುಟ್ಟಿದ ಗಿಡ ಹಾಕಿದ ಗಿಡಕ್ಕೆ ಅಷ್ಟೇ ಕೊಡ್ಬೇಕು ಅಂತ. ಆತರ ಏನ್ ಕಂಡೀಷನ್ ಇಲ್ಲ. ಸೊ ಎಲ್ಲಾ ಗಿಡಕ್ಕೂ ಕೊಡ್ಬೋದು. ನೀವು ಅಸಿಟೋಬ್ಯಾಕ್ಟರ್ ನ 1 ರೌಂಡ್ ಕೊಟ್ರೆ, ನೆಕ್ಸ್ಟ್ ನೀವು ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಕೊಡಿ. ಮೇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೈಸಾ ಅಂತಾರೆ, ವ್ಯಾಮ್ ಅಂತಾರೆ, VAM ಅಂತಾರೆ, ಮೈಕೋರೈಸಾ ಅಂತಾರೆ. ಹೌದು, ಕರಗ್ಲಿಲ್ಲ ಅಂತಂದ್ರಲ್ಲ, ಅದು ಒಂಥರ ಭೂಮಿಪುತ್ರ ಅಂತಾನೆ ಏನೋ ಬರುತ್ತೆ. ಅದು ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೈಸನ್ ಕೊಟ್ರೆ ಅದು ಬೇರ್ನ ಬಲವರ್ಧನೆ ಮಾಡುತ್ತೆ. ನೆಮಟೋಡ್ಸ್ ಬರ್ತಕ್ಕಂತಹ ಏನು ನಮ್ದು ಇದಕ್ಕೆ ತುಂಬಾ ಜಾಸ್ತಿ ಕಾಡೋದು ಸೀಬೆಗೆ ನೆಮಟೋಡ್ಸ್ ಪ್ರಾಬ್ಲಮ್. ಸೊ ಆ ನೆಮಟೋಡ್ಸ್ ಪ್ರಾಬ್ಲಮ್ ಬರ್ದಂಗೆ ಅದು ಕಾಪಾಡುತ್ತೆ. ವ್ಯಾಮ್ ಕೊಡ್ಬೋದು. ಅದಾದ ನಂತರ ನಿಮ್ಗೆ ಗೊತ್ತಿರೋ ರೀತಿ ಎಲ್ಲಾದ್ರೂ ಒಂದು ಗೋಕೃಪಾಮೃತದ್ದು ಒಂದು ಸ್ವಲ್ಪ ಕಲ್ಚರ್ ಸಿಗುತ್ತೆ. ನಿಮಗೆ ಬೇಕು ಅಂದ್ರೆ ನಮ್ ತಿಪ್ಪೂರ್ ಕಡೆ ಸಿಗುತ್ತೆ, ಅಮ್ಮನಘಟ್ಟ ಕಡೆ ರೆಡಿ ಸಿಗುತ್ತೆ. ಅದು ಕಲ್ಚರ್ ಹಾಕ್ಲೇಬೇಕು. ಏನ್ ಮಾಡಿರ್ತಾರ ಅವರು? ಗೋದು ಕೃಪಾಮೃತ ಅಂತ ಮಾಡಿರ್ತಾರೆ ಸರ್. ಅವರೇ ಮಾಡ್ತಾರೆ. ಅವರೇ ಅಂದ್ರೆ ಈಗ ಅದು ಒಬ್ರಿಂದ ಒಬ್ರಿಗೆ, ನಿಮ್ಮ ಹತ್ರ ಐತೆ ನೀವ್ ಇನ್ನೊಬ್ರಿಗೆ ಕೊಡ್ಬೋದು. ಉಗಮ ಎಲ್ಲಾಗೈತೆ ಗೊತ್ತಿಲ್ಲ, ನಿಮ್ಮ ಹತ್ರ ತಗೊಂಡು ನೀವು ಇನ್ನೊಂದ್ ಹತ್ರ ಅದಕ್ಕೆ ಅದು ರೆಡಿ ಆಗುತ್ತೆ, ನೀವು 4 ಜನಕ್ಕೆ ಹಂಚ್ಬೋದು. ಅದೊಂದು ಕಲ್ಚರ್. ಗಂಜಲ ಸಗಣಿ ಇದ್ರಲ್ಲೇ ಮಾಡಿರ್ತಾರೆ. ಗೋಕೃಪಾಮೃತನ ನೀವೆಲ್ಲರೂ ಕಲ್ಚರ್ ತಗೊಂಡು
15 ದಿವಸ ಅಥವಾ 20 ದಿವಸಕ್ಕೊಂದ್ಸಲಿ ಗೋಕುಮಾಮೃತ, ಒಂದು ಈ ತಿಂಗಳಿಗೊಂದ್ಸಲಿ ಜೀವಾಮೃತ. ಸರಿ ಸರಿ ಸರಿ. ಇನ್ನು ನಾನು ಹೇಳ್ದಂಗೆ ಅಸ್ಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್ ಇದನ್ನ ಮಾಡಿ. ಇದು ಭೂಮಿದಾಯ್ತು. ಇನ್ನು ನೆಕ್ಸ್ಟ್ ಸ್ಪ್ರೇ ಅಂತ ಬಂದಾಗ ನಿಮ್ಗೆ ಇವಾಗ ಮೀಲಿ ಬಗ್ಸ್ ಕೆಲವೊಂದ್ ಹತ್ರ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ನೀವು ಮೊಟ್ಟೆ ಬಳಸ್ದಲೇ ಇರೋ ಕಾರಣ ನೀವು ಒಂದು ಕ್ಯಾನ್ಗೆ ಒಂದು ಲೀಟರ್ಗೆ 2 ರಿಂದ 3 ml ಬೇವಿನ ಎಣ್ಣೆ, ಪ್ಯೂರ್ ಬೇವಿನ ಎಣ್ಣೆ ತಗೊಂಡು ಆ 2 ರಿಂದ 3 ml ಬೇವಿನ ಎಣ್ಣೆ ಹಾಕಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಶಾಂಪು ಹಾಕೊಳ್ಳಿ. ಕ್ಲಿನಿಕ್ ಪ್ಲಸ್ ಯಾವ್ದಾದ್ರು ಶಾಂಪು ಹಾಕೊಂಡು ಎಲ್ಲಾ ಗಿಡಕ್ಕೂ ಚೆನ್ನಾಗಿ ಸ್ಪ್ರೇ ಮಾಡ್ಬಿಡಿ. ಎಷ್ಟು ದಿವ್ಸಕ್ಕೊಂದ್ಸರಿ? ಒಂದ್ಸಲಿ ಸ್ಪ್ರೇ ಮಾಡಿ. ಇವತ್ತು ಮಾಡಿದಿನ ಅಂದ್ರೆ ಇನ್ನು 10 ದಿವಸ ಬಿಟ್ಟು ಇನ್ನೊಂದ್ಸಲಿ ಸ್ಪ್ರೇ ಮಾಡಿ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆಗುತ್ತೆ. ಸರಿ. ಬಟ್ ನಿಮ್ಗೆ ಸ್ನೇಹಿತರೆ ಮೊಟ್ಟೆ ಬಳಸೋರಿದ್ರೆ ಬಳಸ್ತಾರೆ ಆಲ್ಮೋಸ್ಟ್. ಸೊ ಮೊಟ್ಟೆನ ಅದ್ರ ಜೊತೆ ಕದ್ರಕೊಂಡು ಮೊಟ್ಟೆ ಸಮೇತ ಬೇವಿನ ಎಣ್ಣೆ ಜೊತೆ ಆಕ್ಚುಲಿ ಮೊಟ್ಟೆ ವೆಜ್ ಸರ್, ಮಾಡ್ಬೋದು. ಎಲ್ಲ ಒಟ್ಟಿಗೆ ಕದ್ರು ಬಿಡ್ಬೇಕು. ಕದ್ರು ಬಿಟ್ಟು ಸ್ಪ್ರೇ ಮಾಡಿದ್ರೆ ನೋಡ್ರಿ ಆರ್ಗ್ಯಾನಿಕ್ ಅಲ್ಲಿ ಅದೊಂದು ವರ್ಕ್ ಆಗುತ್ತೆ. ಮೈನ್ ಆರ್ಗ್ಯಾನಿಕ್ ಅಲ್ಲಿ ನೀವು ಹತೋಟಿ ಮಾಡ್ಬೇಕು ಅಂದ್ರೆ ಅಸ್ತ್ರಗಳು ಬರ್ತವೆ. ನಾನು ನಿಮ್ಗೆ ಯೂಟ್ಯೂಬ್ ನಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಅಗ್ನಿ ಅಸ್ತ್ರ ಅಂತಾರೆ. ಅಗ್ನಿ ಅಸ್ತ್ರ ಮೆಣಸಿನ್ಕಾಯಿನ ಪೂರ್ತಿ ರಸಾಯನ ಮಾಡಿ, ಆ ಮೆಣಸಿನ್ಕಾಯ್ದು ಘಾಟ್ ಇರುತ್ತಲ್ಲ ಅದನ್ನ ಲೆಕ್ಕದಲ್ಲಿ ಹಾಕಿ ಅದನ್ನ ಹೊಡಿತಾರೆ. ಮೆಣಸಿನ್ಕಾಯ್ದು ಅಸ್ತ್ರ ಬರುತ್ತೆ. ಅದ್ ಬಿಟ್ರೆ ಬ್ರಹ್ಮಾಸ್ತ್ರ ಅಂತಾರೆ. ಬ್ರಹ್ಮಾಸ್ತ್ರನು ಬರುತ್ತೆ. ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಬಿಲ್ವಾಸ್ತ್ರ, ಅಸ್ತ್ರಗಳಿದಾವೆ. ಸರಿ, ನಾವು ಯಾಕೆಂದ್ರೆ ನೀವು ಆರ್ಗಾನಿಕ್ ಅಲ್ಲಿ ಮಾಡ್ತಿರೋದ್ರಿಂದ ಈ ಮಾಹಿತಿ ಹೇಳ್ತಿದ್ದೀನಿ. ಎಲ್ಲರೂ ಕೇಳಲ್ಲ, ನಾವೇ ಮಾಡ್ಕೋಬೇಕು. ಯಾರಿಗೂ ಅಸ್ತ್ರಗಳು ಮಾಡ್ಕೊಂಡು ಪ್ರಯೋಗ ಮಾಡೋಷ್ಟು ತಾಳ್ಮೆ ಆಗ್ಲಿ ಪರಿಸ್ಥಿತಿ ಆಗ್ಲಿ ಯಾರಿಗೂ ಇಲ್ಲ. ಬಟ್ ನೀವು ಮಾಡಕ್ಕೆ ರೆಡಿ ಇದ್ದೀರಾ? ಸೊ ನಿಮ್ಗೆ ಅಸ್ತ್ರಗಳದೆಲ್ಲ ಲಿಂಕ್ ಕಳಿಸ್ತೀನಿ, ನೀವು ಅದನ್ನೆಲ್ಲ ಮಾಡ್ಬೋದು. ಇನ್ ನೆಕ್ಸ್ಟ್ ಕಷಾಯಗಳು ಮಾಡ್ಬೋದು ನೀವು. ಇನ್ನು ಈ ನಾನ್ ವೆಜ್ ಯೂಸ್ ಮಾಡ್ತಕ್ಕಂಥವ್ರು ಮೀನು, ಈ ತಲೆ, ಅದ್ರದ್ದು ಸ್ಕೇಲ್ಸ್, ಅದೇ ಮೇಲ್ಗಡೆ ಚರ್ಮ, ಅದು ಫಿನ್ಸ್, ಈ ಏನಿರುತ್ತೆ ರೆಕ್ಕೆ, ಈ ಕ್ಲೀನ್ ಮಾಡ್ತಾರೆ ನೋಡಿ. ಮೀನೆಲ್ಲ ಕ್ಲೀನ್ ಮಾಡಿ ಆ ವೇಸ್ಟ್ ಇಕ್ಕಿರ್ತಾರಲ್ಲ, ಆ ವೇಸ್ಟ್ ತಗೊಂಬಂದು ಬೆಲ್ಲದ ಜೊತೆ ಹಾಕಿ ಒಂದು 10-15 ದಿವಸ ಮುಳುಗಿಸ್ಬಿಟ್ರೆ ಒಳಗಡೆ ಇರ್ತಕ್ಕಂಥ ಸಣ್ಣ ಸಣ್ಣ ಮೂಳೆ ಮುಳ್ಳು ಎಲ್ಲ ಕದ್ರೋಗ್ಬಿಟ್ಟು ಒಳ್ಳೆ ರಸಾಯನ ಸ್ಮೆಲ್ ಬರುತ್ತೆ. ಘಮ 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 ಅಂತ ಗುಡ್ ಸ್ಮೆಲ್ ಬರುತ್ತೆ. ಅದನ್ನ ನಾವೇನಂತೀವಿ, ಫಿಶ್ ಅಮೈನ್ ಆಸಿಡ್ ಅಂತೀವಿ. ಆ ಫಿಶ್ ಅಮೈನ್ ಆಸಿಡ್ ನ ನೀವು ಒಂದು ಲೀಟರ್ಗೆ 2 ml ಅಥವಾ 3 ml ಹಾಕಿ ಸ್ಪ್ರೇ ಮಾಡೋದು ಸಹಿತ ತುಂಬಾ ಅದ್ಭುತವಾಗಿ ಗ್ರೋತ್ ಬರುತ್ತೆ. ಸರಿನಾ? ಸೊ ಇದ್ರಲ್ಲಿ ನಿಮಗೆ ಯಾವ್ದು ಸೂಕ್ತನೋ ನಾನು ಎಲ್ಲಾರು ಹೇಳಿದೀನಿ ಜನರಲ್ ಆಗಿ. ಯಾಕಂದ್ರೆ ಯೂಟ್ಯೂಬ್ ಹಾಕೋದ್ರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಎಲ್ಲಾ ಮಾಹಿತಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಆರ್ಗ್ಯಾನಿಕ್ ಅಲ್ಲಿ ಮಾಡ್ಬೇಕು ಅಂತ ಕೇಳೋರಲ್ಲಿ ನೀವು ಬೆರಳಿಕೆಯಲ್ಲಿ ಒಬ್ರೋ ಇಬ್ರೋ ನೀವು ಅಷ್ಟೇ. ಯಾಕಂದ್ರೆ ಅದರಿಂದ ನಾವ್ ಎಲ್ಲಾದ್ರಲ್ಲೂ ಕೆಮಿಕಲ್ ಹೇಳಿರ್ತೀವಿ. ಯಾಕಂದ್ರೆ ಕೆಮಿಕಲ್ ಇಲ್ದಲೆ ಬೆಳೆಯಕ್ ಆಗಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ನೀವು ಒಂದು ಪ್ಯಾಷನ್ ಆಗಿ ಮಾಡ್ತಿರೋದ್ರಿಂದ ನಿಮ್ಗೆ ಅವಶ್ಯಕತೆ ಬೀಳಲ್ಲ. ಇದು ನೀವು ಮಾಡ್ತಿರೋದು ನಿಮ್ ಖುಷಿಗೋಸ್ಕರ ನೀವು ಮಾಡ್ತಿದ್ದೀರಾ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಏನ್ ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ರೈತರದ್ದು ಮಾತು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.